ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಒಂದು ರುಚಿಕರವಾದ ಮಕ್ಕಳಿಗೂ ಹಾಗೂ ದೊಡ್ಡವರಿಗೂ ಇಷ್ಟವಾಗುವಂತಹ ಒಂದು ರೆಸಿಪಿಯನ್ನು ಶೇರ್ ಮಾಡುತ್ತಿದ್ದೇನೆ. ಸ್ಪೆಷಲಿ ಆಗಿ ಇದು ಮಕ್ಕಳಿಗೆ ತುಂಬ ಹೆಲ್ದಿಯಾಗಿರುತ್ತದೆ. ಬನ್ನಿ ಶುರು ಮಾಡೋಣ. ನಾನು ಇಲ್ಲಿ ಅರ್ಧ ಕೆಜಿಗಿಂತ ಕಮ್ಮಿ ಬೆಲ್ಲವನ್ನು ತಗೊಂಡಿನಿ. ಇದನ್ನು ಸರಿಯಾಗಿ ಸಣ್ಣದಾಗಿ ಕುಟ್ಟಿ ಪುಡಿ ಮಾಡ್ಕೊಳ್ಬೇಕು. ಇದು ಒಂಚೂರು ದಪ್ಪ ಪೀಸಸ್ಗಳು ಇದ್ರೂ ಓಕೆ, ನಡೀತದ, ಹಾಗೇನಿಲ್ಲ. ಇಲ್ಲಿ ನನ್ನ ಸೈಡಿಗೆ ನನ್ನ ಮಗಳು ಬಂದು ಬೆಲ್ಲ ಬೇಕು ಅಂತ ಕುಣಿತಾವಳು ನೋಡಿ. ಈಗ ಇಷ್ಟಿಷ್ಟು ದಪ್ಪ ಇದ್ರೂ ನಡೀತದ, ಹಾಗೇನಿಲ್ಲ. ಹಾಗೆ ಇಲ್ಲಿ ನಾ ಮಖಾನೆಯನ್ನು ತೊಗೊಂಡಿನಿ. ಈ ಮಖಾನೆ ಹೆಲ್ತಿಗೆ ತುಂಬ ಒಳ್ಳೆಯದು, ಮಕ್ಕಳಿಗಂತೂ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಸ್ಟವ್ ಹತ್ತಿಸ್ಕೊಂಡು ಒಂದು ಕಡಾಯಿ ಇಟ್ಕೊಂಡು ಮಖಾನೆಯನ್ನು ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ಸರಿಯಾಗಿ ರೋಸ್ಟ್ ಮಾಡ್ಕೊಂಡು ನೋಡಬೇಕು ಎಲ್ಲಿ ಇವು ಎಲ್ಲ ಸರಿಯಾಗಿ ಬಿಸಿ ಆಗ್ಯಾವ ಇಲ್ಲ ಅಂಥೇಳಿ ನೋಡಿ ಒಂದು ಸೈಡಿಗೆ ಬೇರೆ ಪಾತ್ರೆದೊಳಗೆ ತೆಕ್ಕೊಳ್ಬೇಕು. ಇದೆಲ್ಲ ಸೈಡಿಗೆ ತಗೊಂಡು ಅದೇ ಕಡೆಯದೊಳಗೆ ಬೆಲ್ಲ ಹಾಕಬೇಕು. ಈಗ ಪುಡಿ ಮಾಡಿಟ್ಟಿದ್ದು ಬೆಲ್ಲ ಎಲ್ಲ ಸೇರಿಸ್ಬೇಕು ಒಳಗೆ. ಆ ಬೆಲ್ಲ ಸರಿಯಾಗಿ ಮೆಲ್ಟ್ ಆಗತ್ತನ ಅದು ಬಿಸಿ ಮಾಡ್ಕೋತ ಹಾಗೆ ಕಡ್ಚಿಲಿಂದ ತಿರುಗಿಸ್ಕೋತ ಇರಬೇಕು. ಬೆಲ್ಲ ಸರಿಯಾಗಿ ನುಣ್ಣಗೆ ಮೆಲ್ಟ್ ಆಗೋತನ ಹಾಗೆ ಮಾಡ್ಕೋಬೇಕು. ಇದ್ರಾಗ ತುಪ್ಪ ಹಾಕೋದು ಆಪ್ಷನಲ್ಲ, ಇಲ್ಲಿ ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ. ನಿಮ್ಮ ಹತ್ರ ಐತಂದ್ರೆ ಹಾಕಿ, ಇಲ್ಲ ಅಂತಂದ್ರೆ ಓಕೆ, ನಡೀತದ. ಹಾಗೆ ಈಗ ಏನು ದಪ್ಪ ಕಾಳಿದ್ದೀವಲ್ಲ ಒಂದು ಸ್ವಲ್ಪ ಸಣ್ಣ ಮಾಡ್ಕೊರಿ. ಇಲ್ಲಿ ನೋಡ್ರಿ ಎಷ್ಟು ಚಂದ ಮೆಲ್ಟ್ ಆಗೈತಿ. ಸರಿಯಾಗಿ ತಳಗ ಅಂಟ್ಕೊಳ್ಳಲ್ದಂಗೆ ಚಂದ ತಿರುಗಿಸ್ಕೋಬೇಕು. ಈ ಥರ ಆಗಬೇಕು ಪೂರಾ ಬೆಲ್ಲ. ಇದಾದ ಬಳಿಕ ಈಗೇನು ತೆಗೆದಿಟ್ಟಿದ್ದೇವಲ್ಲ ಮಖಾನೆ, ಅವು ಇದ್ರೊಳಗೆ ಸೇರಿಸ್ಬೇಕು. ಇವು ಸೇರಿಸಿ ಎಲ್ಲ ಮಖಾನೆಗಳಿಗೆ ಎಲ್ಲ ಬೆಲ್ಲ ಪೂರ ಹತ್ಕೊಳ್ಳೋ ಹಂಗೆ ಸರಿಯಾಗಿ ತಿರುಗಿಸ್ಕೋಬೇಕು. ಸರಿಯಾಗಿ ಚಂದ ತಿರುಗಿಸ್ಕೊಂಡು ಆಮೇಲೆ ಇದ್ರೊಳಗೆ ಒಂದು ಸ್ವಲ್ಪ ಎಳ್ಳು ಹಾಕ್ಲತ್ತೀನಿ. ಇದು ಬಿ ಆಪ್ಷನಲ್ಲ, ನಿಮಗೆ ಇಷ್ಟ ಇತ್ತು ಅಂದ್ರೆ ಹಾಕ್ಬೋದು, ಇದ್ದಿಲ್ಲ ಅಂತಂದ್ರೆ ಇಲ್ಲ. ನೋಡ್ರಿ ಎಷ್ಟು ಸರಿಯಾಗಿ ತಿರುಗಿಸ್ಕೊಂಡು ಬಳಕ ಇಲ್ಲಿ ನೋಡ್ರಿ ಆರ್ದ ಬಳಕ ಈ ಟೈಪ್ ಆಗ್ತಾವ, ಎಷ್ಟು ಸರಿಯಾಗಿ ಹತ್ತುತ್ತಾವ. ತಿನ್ನೋಕ್ಕೂ ಕೂಡ ಕುರ್ಕುರಿಯಾಗಿ ಚಂದ ಇರ್ತಾವ. ನಿಮಗೇನಾದರೂ ಈ ನನ್ನ ರೆಸಿಪಿ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಬಾಯ್.